ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನಲ್ಲಿ ದೊಡ್ಡ ಸಂಸ್ಥೆ ಎಂದು ಹೆಸರುವಾಸಿಯಾಗಿರುವ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯನ್ನು 6,000 ಷೇರುದಾರರಿಗೆ ಮಾಹಿತಿಯನ್ನು ನೀಡದೆ ರಹಸ್ಯವಾಗಿ ಚುನಾವಣೆ ನಡೆಸಲು ಪ್ರಸ್ತುತ ಆಡಳಿತ ಮಂಡಳಿ ಸಜ್ಜಾಗಿದ್ದು, ಅರ್ಹ ಮತದಾರರ ಪಟ್ಟಿಯನ್ನು ಗುಪ್ತವಾಗಿ ಮುಚ್ಚಿಟ್ಟು ವಂಚಿಸಲಾಗಿದೆ ಎಂದು ಆರೋಪಿಸಿ ಪಿಎಲ್ಡಿ ಬ್ಯಾಂಕ್ಗೆ ಆಗಮಿಸಿದ ನಾಗಮಂಗಲ ತಾಲೂಕು ಜೆಡಿಎಸ್ ಅಧ್ಯಕ್ಷ ಡಿಟಿ ಶ್ರೀನಿವಾಸಯ್ಯ ಹಾಗೂ ತಾಲೂಕು ಕಾರ್ಯಕರ್ತರು ಚುನಾವಣೆ ರಿಟರ್ನಿಂಗ್ ಆಫೀಸರ್ ಸತೀಶ್ ಹಾಗೂ ಪಿಎಲ್ಡಿ ಬ್ಯಾಂಕ್ನ ಕಾರ್ಯದರ್ಶಿ ಅವರನ್ನು ತರಾಟೆಗೆ ತೆಗೆದುಕೊಂಡು ಚುನಾವಣೆಗೆ 15 ದಿನ ಬಾಕಿ ಇದ್ದು 6,000 ಷೇರುದಾರರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಒದಗಿಸಿಲ್ಲ ಹಾಗೂ ಅರ್ಹ ಮತದಾರರ ಪಟ್ಟಿಯನ್ನು ಪ್ರಕಟಿಸದೆ ಗುಪ್ತವಾಗಿ ಚುನಾವಣೆ ನಡೆಸಲು ಸಂಚು ನಡೆಸಲಾಗಿದೆ ಎಂದು ಆರೋಪಿಸಿದರು. ತಗೊಂಡು ನಾವು ಎಲೆಕ್ಷನ್ ಮಾಡಕ್ಕಾಗುತ್ತಾ? ನೀವು ನಮ್ಗೆ ಹೇಳಿ, ನೀವು ಹೆಂಗೆ ನೀವು ಒಬ್ಬ ಆಫೀಸರ್ ಬೇಜಾರ್ ಮಾಡ್ಕೋಬೇಡಿ. ನೀವು ಹೇಳ್ದಂಗ 15 ದಿವಸದಲ್ಲಿ ನಾವು ಎಲೆಕ್ಷನ್ ಮಾಡಿ 6 ತಿಂಗಳಲ್ಲಿ ಎಲೆಕ್ಷನ್ ಮಾಡಕ್ ಆಗಲ್ಲ. ಇದ್ರ ಮಧ್ಯದಲ್ಲಿ ನೀವು 15 ದಿವಸದಲ್ಲಿ ನಾವು ಎಲ್ಲಾರು ಪಟ್ಟಿ ತಗೊಂಡು ಅವ್ನು ಹುಡುಕಿ ನಾವು ಎಲೆಕ್ಷನ್ ಮಾಡಕ್ಕಾಗುತ್ತಾ? ನೀವ್ ಹೇಳಿ, ನಿಮ್ಗೆ ಅನಸ್ತಂಗೆ ಹೇಳಿ. ಇಲ್ವಾ ಪಟ್ಟಿ ಕೊಡಿ, ನಾವು ಮಾಡ್ತೀವಿ. ಇಲ್ವಾ ಎಲೆಕ್ಷನ್ ಮುಂದೂಡಿಕೆ ಮಾಡಿ. ನಿಮಗೆ ಮತದಾರ ಪಟ್ಟಿನೇ ನೀವು ಪೂರ್ಣಗೊಳಿಸಲು ಕ್ಯಾಲೆಂಡರ್ ಅನೌನ್ಸ್ ಮಾಡಿದ್ದೀರಾ? ಕ್ಯಾಲೆಂಡರ್ ನಾವು ಅನೌನ್ಸ್ ಮಾಡಿಲ್ಲ. ಆಲ್ರೆಡಿ ನಮ್ಮ ಕ್ಯಾಲೆಂಡರ್ ಚುನಾವಣೆ ಯಾವಾಗ ನಡಿಬೇಕಂತ ಹೇಳಿ ಚುನಾವಣೆ ನಡೆಯಕ್ಕೆ ಮುಂಚೆ ಮತದಾರ ಪಟ್ಟಿ ಫೈನಲ್ ಆಗಿರ್ಬೇಕಲ್ವಾ? ಚುನಾವಣೆ ನಾವು ನೋಟಿಫಿಕೇಶನ್ ಮಾಡಿಲ್ಲ ಇನ್ನು. ಅವರು ನಮ್ಗೆ ಈ ವಿಧಾನಗಳಲ್ಲಿ ಮಾಡಬೇಕು ಪ್ರಶ್ನೆ ಕನ್ಕ್ಲೂಡ್ ಮಾಡಿ ಸಾಕು. ನೀವು ಚುನಾವಣೆ ವೇಳಾಪಟ್ಟಿ ಅನೌನ್ಸ್ ಮಾಡಕ್ ಮುಂಚೆ ಮತದಾರ ಪಟ್ಟಿ ರೆಡಿ ಇರ್ಬೇಕಾ? ಇಲ್ಲೇ ಇದ್ರು ಚುನಾವಣೆ ಅನೌನ್ಸ್ ಮಾಡಬಹುದು. ರೆಡಿ ಇರಬೇಕು. ಇದೆ ಆಯ್ತು. ಈಗ ಅವ್ರು ಹೇಳಿದ್ರು ಮಿಸ್ಟೇಕ್ ಇದೆ ನನ್ನ ಬಗ್ಗೆ ಮಾತಾಡೋದ್ರ ಬಗ್ಗೆ ಕೊಡ್ಬೇಕಂತ ನಿಮ್ಗೆ ಮೀಟಿಂಗ್ ಡೇಟ್ ನೋಟಿಫಿಕೇಶನ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಡ್ಬೇಕು. ಹೌದು, ಹೇಳಿದ್ದೀನಿ ಅಲ್ವಾ ನಿಮ್ಗೆ. ಮಾಡ್ಬಿಟ್ಟು ನಾನು ನಿಮ್ಗೆ ಲೆಟರ್ ಎಲ್ಲಿದೆ ಅನ್ನೋದು ಇದನ್ನ ಮಾಡಿಸಿ ಅಂದ್ರೆ ನಿಮ್ ಗಮನಕ್ಕೆ ಬಂದಿಲ್ಲ ಸರ್ ಲೆಟರ್ ಇನ್ನೂ? ಇಲ್ಲ ಸರ್, ನಾನು ಒಂದು ಕಾರ್ಯದರ್ಶಿ ಅಂದ್ಮೇಲೆ ಪಟ್ಟಿನ ಬದಲು ಚುನಾವಣೆ ಹೆಂಗ್ ಮಾಡ್ತಾ ಇದ್ದಾರೆ ನೀವು? ಚುನಾವಣೆ ಜವಾಬ್ದಾರಿಯಿಂದ ಕೆಲಸ ಮಾಡಿ. ತಾತ್ಕಾಲಿಕ ಮುಂದೆ ಬರ್ತೀವಿ ನಾವೇ. ಇದೆಲ್ಲ ಪ್ರೀಪ್ಲಾನ್ ಮಾಡ್ಕೊಂಡ್ ಮಾಡ್ತಾ ಇರೋದು. ನೀವು ಜನಕ್ಕೆ ಮಾಡಿ. ಅದು ಮುಂಚೆ ಏನ ಎಲೆಕ್ಷನ್ ಪ್ರೀಪ್ಲಾನ್ ಮಾಡಿದ್ರೆ. ತಾಲೂಕು ಜೆಡಿಎಸ್ ಅಧ್ಯಕ್ಷ ಡಿಟಿ ಶ್ರೀನಿವಾಸಯ್ಯ ಮಾತನಾಡಿ, ಕಳೆದ 10 ವರ್ಷದಿಂದ ಅವಿರೋಧವಾಗಿ ಆಯ್ಕೆಯಾಗುತ್ತಾ ಬಂದಿರುವ ಪ್ರಸ್ತುತ ನಿರ್ದೇಶಕರುಗಳು ಚುನಾವಣಾ ಪ್ರಕ್ರಿಯೆಯನ್ನು ಯಾರಿಗೂ ತಿಳಿಸದೆ ಗುಪ್ತವಾಗಿ ನಡೆಸಲು ಮುಂದಾಗಿದ್ದಾರೆ. ಇದು ಅಕ್ರಮವೆಂದು ತಿಳಿಸಿದರು. ಪಿಎಲ್ಡಿ ಬ್ಯಾಂಕ್ ಚುನಾವಣೆಯನ್ನ ಫೆಬ್ರವರಿ 8ಕ್ಕೆ ಈ ಆಡಳಿತ ಮಂಡಳಿಯವರು ಸೇರ್ಕೊಂಡು ಫಿಕ್ಸ್ ಮಾಡಿದ್ದಾರೆ. ಫೆಬ್ರವರಿ 8ಕ್ಕೆ ಚುನಾವಣೆ ಆಗಬೇಕಾಗಿರೋದ್ರಿಂದ ಇಲ್ಲಿ ತನಕ ಮತದಾರ ಪಟ್ಟಿಯನ್ನು ರೆಡಿ ಮಾಡಿಲ್ಲ. ರೆಡಿ ಮಾಡಿದ್ರು ಸಹ ಯಾರಿಗೂ ಸಹ ಅದನ್ನು ತೋರಿಸ್ದಂಗೆ, ನೋಟಿಸ್ ಬೋರ್ಡ್ಗೆ ಹಾಕ್ದಂಗೆ, ವೇಳಾಪಟ್ಟಿನೂ ನೋಟಿಸ್ ಬೋರ್ಡ್ಗೆ ಹಾಕ್ದಂಗೆ ವಂಚಿಸ್ಕೊಂಡು ಇವರು ಬಚ್ಚಿಕೊಂಡು ಎಲ್ಲ ಮತದಾರರಿಗೂ ಮೋಸ ಮಾಡ್ತಾ ಇದ್ದಾರೆ. ಇದು ಈ ಪಿಎಲ್ಡಿ ಬ್ಯಾಂಕಿನ ಹಿಸ್ಟ್ರಿನಲ್ಲಿ, ಇತಿಹಾಸದಲ್ಲಿ ಯಾವತ್ತೂ ಸಹ ಯಾರೇ ಅಧಿಕಾರದಲ್ಲಿದ್ದರೂ ಈ ಒಂದು ಕೆಟ್ಟ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರಲಿಲ್ಲ. ಈಗಿನ ಅಧ್ಯಕ್ಷರು ಮತ್ತು ಈಗಿನ ಬೋರ್ಡ್ ಏನಿದ್ದಾರೆ ಸುಮಾರು 10 ವರ್ಷದಿಂದ ಅವರೇ ಇಟ್ಕೊಂಡು ಮತ್ತಿಂದ 10 ವರ್ಷ ಇರಬೇಕು ಅಂತೇಳಿ ಯಾರಿಗೂ ಚುನಾವಣೆ ನಡೀತಾ ಇದೆ ಅಂತಲೇ ಗೊತ್ತಿಲ್ಲದಂಗೆ ಕೊನೆ ಪಕ್ಷ ನಮ್ಮ ತಾಲೂಕಿನ ಲೀಡರ್ಗಳಿಗೆ ಇದು ಚುನಾವಣೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಬಚ್ಚಿಕೊಂಡಿದ್ದಾರೆ. ಈಗ ನಾವು ಮೊನ್ನೆಯಿಂದಲೂ ನಾವು ಕೇಳ್ತಾ ಇದ್ದೀವಿ, ಯಾವುದೇ ಥರದ ಒಂದು ನೋಟಿಸ್ ಆಗಲಿ ಅಥವಾ ಇನ್ನೊಂದಾಗಲಿ ನಮಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದರೆ ಈ ಚುನಾವಣೆಯನ್ನು ಮುಂದೂಡಬೇಕು. ನೀವು ಯಾವುದೂ ರೆಡಿಯಿಂದ ಇಟ್ಕೊಂಡಿಲ್ಲ ಮತ್ತು ರೆಡಿ ಮಾಡ್ಕೊಳ್ದಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ಅಂತ ಇದ್ದಾರೆ. ಆದರೆ ಇದನ್ನು ಆಗಿ ಬಚ್ಚಿಕೊಂಡು ನೀವು ಯಾರಿಗೂ ತೋರಿಸ್ದಂಗೆ ನೋಟಿಸ್ ಬೋರ್ಡ್ಗೆ ಹಾಕ್ದಂಗೆ ನೀವು ಎಲೆಕ್ಷನ್ ಮಾಡೋಕ್ಕೆ ಹೊರಟಿದ್ದೀರಿ. ನೀವು ನಾಮಿನೇಷನ್ ಹಾಕೊಂಡು ಅವಿರೋಧ ಮಾಡ್ಕೋಬೇಕು ಅಂತ ಒಂದು ನಿಮ್ಮ ಪ್ರಯತ್ನ ಇದೆ ಅಂತ ನಮಗೆಲ್ಲ ಅರಿವಾಗ್ತಾ ಇದೆ. ಹಾಗಾಗಿ ನೀವು ಚುನಾವಣೆಯನ್ನು ಮುಂದೂಡದೇ ಇದೆ. ನೀವು ಯಾವುದೂ ಸರಿಯಾಗಿ ಈ ಥರ ಅವ್ಯವಸ್ಥೆಯಿಂದ ಚುನಾವಣೆ ಮಾಡೋದನ್ನು ನಮ್ಗೆ ಇಷ್ಟ ಇಲ್ಲ. ಇದು ನಾವ್ಯಾರೂ ರೆಡಿ ಇಲ್ಲ ಈ ಸಹಿಸೋದಕ್ಕೆ. ಹಾಗಾಗಿ ಚುನಾವಣೆಯನ್ನು ನೀವು ಮುಂದೂಡಬೇಕು. ಮುಂದೂಡದಲ್ಲೇ ಇದ್ದರೆ ನಾವು ತಾಲೂಕಾದ್ಯಂತ ಜನವನ್ನು ಕರೆದು, ಮತದಾರನ ಕರೆದು, ಷೇರುದಾರನ ಕರೆದು ಅವ್ರಿಗೆಲ್ಲ ವಿಚಾರವನ್ನು ತಿಳಿಸಿ
ಒಂದು ವ್ಯವಸ್ಥಿತವಾಗಿ ನಾವು ಒಂದು ಪ್ರತಿಭಟನೆಯನ್ನು ನಾವು ಮಾಡಬೇಕಾಗತ್ತೆ. ನಾವು ಇನ್ನು 1 ದಿವಸ ಅಥವಾ 2 ದಿವಸ ಮಾತ್ರ ನಾವು ಅವಕಾಶವನ್ನು ನಮಗೆ ಕೊಡ್ತಾ ಇದ್ದೀವಿ. ಜೆಡಿಎಸ್ ಮುಖಂಡರಾದ ಸಾಮಕಹಳ್ಳಿ ಯದುರಾಜ್ ಮಾತನಾಡಿ, PLD ಬ್ಯಾಂಕ್ನಲ್ಲಿ ಚುನಾವಣೆ ನಡೆಯುವುದು ಯಾವುದೇ ಷೇರುದಾರರಿಗೆ ತಿಳಿಸಿಲ್ಲ. ಗುಪ್ತವಾಗಿ ನಡೆಯುತ್ತಿರುವ ಚುನಾವಣೆಯಿಂದ 6,000 ಷೇರುದಾರರಿಗೆ ವಂಚಿಸಿದ್ದಾರೆ, ಮತದಾನದ ಹಕ್ಕನ್ನು ಕಸಿದುಕೊಂಡಿದ್ದಾರೆಂದು ಆರೋಪ ಮಾಡಿದರು. ಪ್ರಕಟವಾಗಿದೆ. ಈ ಚುನಾವಣೆ ಪ್ರಕಟ ಮಾಡಿರೋದು ಮಾತ್ರ ನೋಟಿಫಿಕೇಶನ್ಗೆ ಹಾಕಿದ್ದಾರೆ. ಆದರೆ ಇಲ್ಲಿವರೆಗೆ 6,000 ಜನ ಷೇರುದಾರಿದ್ದು PLD ಬ್ಯಾಂಕಲ್ಲಿ ಇವತ್ತು ಅವ್ರದ್ದು ಯಾರ್ದು ಓಟ್ ಇದೆ ಯಾರ್ದು ಓಟ್ ಇಲ್ಲ ಅನ್ನೋ ಒಂದು ಲೀಸ್ಟನ್ನು ಕೇಳಿದ್ರು ಸಹ ಇಲ್ಲಿ ತನಕನೂ ಕೊಡ್ತಾ ಇಲ್ಲ. ಇನ್ನು ಯಾವುದೇ ಅರ್ಹನೇ ಆಗಲಿ ಅರ್ಹನಿಗೂ ಸಹ ಆ ಮತದಾನ ಮಾಡುವ ಹಕ್ಕಿದೆ ಅನ್ನೋ ಒಂದು ನೋಟಿಸ್ನು ಸಹ ಇಲ್ಲಿವರೆಗೂ ಕಳಿಸಿಲ್ಲ. ಏನು ಇನ್ನು 15 ದಿವಸದಲ್ಲಿ ಕಳಿಸ್ತೇ ಹೋದರೆ ಅವ್ರು ಓಟ್ ಇದೆ ಓಟ್ ಇಲ್ಲ ಅಂತ ಯಾವ ರೀತಿ ಅವ್ರಿಗೆ ಗೊತ್ತಾಗುತ್ತೆ? ದಯಮಾಡಿ ಚುನಾವಣಾ ರಿಟರ್ನ್ ಅಧಿಕಾರಿಗಳು ಏನಾಗಿದೆ ಸಂಧೆ ಒಳಗೆ ನಮಗೆ ದಿನಾಂಕ, ಯಾರು ಅರ್ಹರಿದ್ದಾರೆ ಯಾರು ಅನರ್ಹರಿದ್ದಾರೆ ಅವರ ಪಟ್ಟಿಯನ್ನು ಕೊಟ್ಟು ಚುನಾವಣೆ ಸುಲಲಿತವಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಕರಿಸ್ಬೇಕು. ಇಲ್ಲ ಅಂದರೆ ಇದೇ ರೀತಿ ಮುಂದುವರಿಸ್ಕೊಂಡು ಅವ್ರೇನಾದ್ರು ಜನತೆಗೆ ಗೊತ್ತಿಲ್ಲದಂಗೆ ಅವ್ರು ಬೇಕಾದ ರೀತಿ ಚುನಾವಣೆ ಮಾಡ್ಕೊಳ್ಳೋದಾದರೆ ನಿರಂತರ ಹೋರಾಟವನ್ನು ಈ ಬ್ಯಾಂಕಿನ ಮುಂದೆ ಈ JDS ಪಾರ್ಟಿ ಮಾಡಬೇಕಾಗುತ್ತೆ. ನಿರಂತರವಾಗಿ ನಾವು ಇದನ್ನು ಚುನಾವಣೆ ಮುಗಿಯೋ ತನಕ ಹೋರಾಟ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಶಂಕರಲಿಂಗೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನಯ್ ಕುಮಾರ್, ಕಂಚಿನಕೋಟೆ ಮೂರ್ತಿ, ಮುಳಕಟ್ಟೆ ಶಿವರಾಮಯ್ಯ, ದೇವಲಾಪುರ ರಾಜು, ಮಾಜಿ ಪುರಸಭೆ ಸದಸ್ಯ ಪ್ರವೀಣ್ ಕುಮಾರ್ ಹಾಗೂ JDSನ ಮುಖಂಡರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಶಂಕರಲಿಂಗೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನಯ್ ಕುಮಾರ್, ಕಂಚಿನಕೋಟೆ ಮೂರ್ತಿ, ಮುಳಕಟ್ಟೆ ಶಿವರಾಮಯ್ಯ, ದೇವಲಾಪುರ ರಾಜು, ಮಾಜಿ ಪುರಸಭೆ ಸದಸ್ಯ ಪ್ರವೀಣ್ ಕುಮಾರ್ ಸೇರಿದಂತೆ ಹಲವು JDS ಮುಖಂಡರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.